ಶ್ರೀ ಮಹಾಮುನೇಶ್ವರ ಸ್ವಾಮಿಯ ಭಕ್ತಿ ಪರಂಪರೆ ಕರ್ನಾಟಕದ ಜನಪದ ಸಂಸ್ಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮುನೇಶ್ವರ ಸ್ವಾಮಿಯನ್ನು ಕೇವಲ ದೇವರಾಗಿ ಮಾತ್ರವಲ್ಲದೆ ಗ್ರಾಮಗಳ ರಕ್ಷಕ, ನ್ಯಾಯದ ಸಂಕೇತ ಮತ್ತು ಜನರ ಆಶ್ರಯದಾತನಾಗಿ ಭಕ್ತರು ಆರಾಧಿಸುತ್ತಾರೆ. ಪ್ರಾಚೀನ ಕಾಲದಿಂದಲೂ ಗ್ರಾಮಗಳಲ್ಲಿ ಯಾವುದೇ ಶುಭ ಕಾರ್ಯ, ಜಾತ್ರೆ, ಬೆಳೆಹಬ್ಬ ಅಥವಾ ಹೊಸ ನಿರ್ಮಾಣ ಕಾರ್ಯ ಆರಂಭಿಸುವ ಮುನ್ನ ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯುವ ಸಂಪ್ರದಾಯ ರೂಢಿಯಲ್ಲಿದೆ. ಜನಪದ ಕಥೆಗಳ ಪ್ರಕಾರ ಮುನೇಶ್ವರ ಸ್ವಾಮಿಯು ತಮ್ಮ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ದೈವಿಕ ಶಕ್ತಿಯನ್ನು ಹೊಂದಿದ್ದಾರೆ ಎಂಬ ನಂಬಿಕೆ ಇದೆ. ಅನ್ಯಾಯ, ದುಷ್ಟಶಕ್ತಿಗಳು ಮತ್ತು ಸಮಾಜದ ಅಶಾಂತಿಯನ್ನು ದೂರ ಮಾಡುವ ಶಕ್ತಿಯಾಗಿ ಅವರನ್ನು ಜನರು ಪೂಜಿಸುತ್ತಾರೆ. ಆದ್ದರಿಂದಲೇ ಅನೇಕ ಗ್ರಾಮಗಳಲ್ಲಿ ದೇವಾಲಯಗಳನ್ನು ಗ್ರಾಮಗಳ ಗಡಿ ಭಾಗಗಳಲ್ಲಿ ನಿರ್ಮಿಸಲಾಗಿದ್ದು ಗ್ರಾಮದ ಸಮಗ್ರ ರಕ್ಷಣೆಯ ಸಂಕೇತವಾಗಿ ಕಾಣಲಾಗುತ್ತದೆ. ಮುನೇಶ್ವರ ಸ್ವಾಮಿಯ ಆರಾಧನೆಯಲ್ಲಿ ಭಕ್ತಿ ಮತ್ತು ಸೇವೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ದೇವಸ್ಥಾನಗಳಲ್ಲಿ ನಡೆಯುವ ಪೂಜೆ, ಭಜನೆ, ಹೋಮ, ಅನ್ನದಾನ ಮತ್ತು ಜಾತ್ರೆಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ. ಅವು ಸಮಾಜದ ಐಕ್ಯತೆ ಮತ್ತು ಸಹಬಾಳ್ವೆಯ ಸಂಕೇತಗಳಾಗಿವೆ. ಭಕ್ತರು ತಮ್ಮ ವೈಯಕ್ತಿಕ ಸಮಸ್ಯೆಗಳು, ಆರೋಗ್ಯ, ಕುಟುಂಬದ ಕಲ್ಯಾಣ ಮತ್ತು ಜೀವನದ ಯಶಸ್ಸಿಗಾಗಿ ಸ್ವಾಮಿಯ ಆಶೀರ್ವಾದವನ್ನು ಕೋರುತ್ತಾರೆ. ಶ್ರೀ ಮಹಾಮುನೇಶ್ವರ ಸ್ವಾಮಿಯ ಆರಾಧನೆಯ ಪ್ರಮುಖ ಅಂಶವೆಂದರೆ ಅನ್ನದಾನ ಮತ್ತು ಸೇವೆ. ಅನ್ನದಾನವು ಮಹಾದಾನ ಎಂಬ ಭಾರತೀಯ ಪರಂಪರೆಯ ಸಂದೇಶವನ್ನು ಸಾರುವಂತೆ ಅನೇಕ ಮುನೇಶ್ವರ ದೇವಾಲಯಗಳಲ್ಲಿ ಅನ್ನಸಂತರ್ಪಣೆ ಮತ್ತು ಬಡವರಿಗೆ ಸಹಾಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರಿಂದ ಸಮಾಜದಲ್ಲಿ ಪರಸ್ಪರ ಸಹಕಾರ ಮತ್ತು ಮಾನವೀಯತೆ ಬೆಳೆಸುವ ಕಾರ್ಯ ನಡೆಯುತ್ತದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಡೆಯುವ ಮುನೇಶ್ವರ ಜಾತ್ರೆಗಳು ಸಾವಿರಾರು ಭಕ್ತರನ್ನು ಒಂದೇ ವೇದಿಕೆಗೆ ತರುತ್ತವೆ. ಈ ಜಾತ್ರೆಗಳಲ್ಲಿ ಭಜನೆ, ಹರಿಕಥೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಇವು ಜನಪದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮುನೇಶ್ವರ ಸ್ವಾಮಿಯ ಜೀವನ ಸಂದೇಶವು ಕೇವಲ ಭಕ್ತಿಯಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಅವರು ಸಮಾಜಕ್ಕೆ ಸತ್ಯ, ಧರ್ಮ, ನ್ಯಾಯ, ಕರುಣೆ ಮತ್ತು ಸೇವೆ ಎಂಬ 5 ಮೌಲ್ಯಗಳನ್ನು ಬೋಧಿಸುವ ದೈವಿಕ ಶಕ್ತಿಯ ಸಂಕೇತವಾಗಿದ್ದಾರೆ. ಪ್ರತಿಯೊಬ್ಬರೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ಬಡವರು ಮತ್ತು ದುರ್ಬಲರಿಗೆ ಸಹಾಯ ಮಾಡಬೇಕು ಹಾಗೂ ಸಮಾಜದ ಒಳಿತಿಗಾಗಿ ಶ್ರಮಿಸಬೇಕು ಎಂಬ ಸಂದೇಶವನ್ನು ಅವರ ಆರಾಧನೆ ಸಾರುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿಯೂ ಶ್ರೀ ಮಹಾಮುನೇಶ್ವರ ಸ್ವಾಮಿಯ ಭಕ್ತಿ ಮತ್ತಷ್ಟು ವಿಸ್ತಾರಗೊಳ್ಳುತ್ತಿದೆ. ಸಾಮಾಜಿಕ ಮಾಧ್ಯಮಗಳು, ಧಾರ್ಮಿಕ ಸಂಘಟನೆಗಳು ಮತ್ತು ಸೇವಾ ಟ್ರಸ್ಟ್ಗಳ ಮೂಲಕ ಅವರ ಭಕ್ತಿ ಮತ್ತು ಸೇವಾ ಚಟುವಟಿಕೆಗಳು ಜನರಿಗೆ ತಲುಪುತ್ತಿವೆ. ಅನೇಕ ಭಕ್ತರು ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಮತ್ತು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮುನೇಶ್ವರ ಸ್ವಾಮಿಯ ಹೆಸರಿನಲ್ಲಿ ನಡೆಸುತ್ತಿದ್ದಾರೆ. ಶ್ರೀ ಮಹಾಮುನೇಶ್ವರ ಸ್ವಾಮಿಯ ಆರಾಧನೆಯು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ದೇವರ ಸೇವೆ ಎಂದರೆ ಸಮಾಜದ ಸೇವೆ. ಭಕ್ತಿ, ಪ್ರಾಮಾಣಿಕತೆ, ಕರುಣೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ದೈವಿಕ ಶಕ್ತಿ ಸದಾ ನೆಲೆಸಿರುತ್ತದೆ ಎಂಬ ನಂಬಿಕೆಯನ್ನು ಅವರ ಪರಂಪರೆ ಬಲಪಡಿಸುತ್ತದೆ. ಇಂದಿಗೂ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಶ್ರೀ ಮಹಾಮುನೇಶ್ವರ ಸ್ವಾಮಿ ಕೇವಲ ಒಂದು ಜನಪದ ದೇವತೆ ಮಾತ್ರವಲ್ಲ, ಅವರು ಧರ್ಮದ ರಕ್ಷಕ, ನ್ಯಾಯದ ಪ್ರತೀಕ ಮತ್ತು ಮಾನವೀಯ ಮೌಲ್ಯಗಳ ಜೀವಂತ ಸಂಕೇತವಾಗಿದ್ದಾರೆ. ಅವರ ಆಶೀರ್ವಾದದಿಂದ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಹಾರ್ದ ನೆಲೆಸಲಿ ಎಂಬುದು ಪ್ರತಿಯೊಬ್ಬ ಭಕ್ತನ ಪ್ರಾರ್ಥನೆಯಾಗಿದೆ. ಓಂ ಶ್ರೀ ಮಹಾಮುನೇಶ್ವರಾಯ ನಮಃ. ಧರ್ಮೋ ರಕ್ಷತಿ ರಕ್ಷಿತಾಯ್. ಧರ್ಮವನ್ನು ರಕ್ಷಿಸುವವರನ್ನು ಧರ್ಮವೇ ರಕ್ಷಿಸುತ್ತದೆ.